ಬಜೆಟ್ ಮಂಡನೆ ಆಗ್ತಾ ಇದ್ದಂತೆ ವಿಪಕ್ಷಗಳು ಈ ಬಜೆಟ್ನ ಬಗ್ಗೆ ವಾಗ್ದಾಳಿ ನಡೆಸೋದಕ್ಕೆ ಶುರು ಮಾಡ್ತಾರೆ. ರಾಜ್ಯ ಬಜೆಟ್ ಬೋಗಸ್ ಬಜೆಟ್ ಅಂತ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯದಲ್ಲಿ 14,000 ಕೋಟಿ ರೆವೆನ್ಯೂ ಕಡಿಮೆ ಆಗಿದೆ. ರಾಜ್ಯವನ್ನ 1 ಲಕ್ಷ ಕೋಟಿ ಸಾಲದ ಕೂಪಕ್ಕೆ ತಳ್ಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಯಾವ ಬಜೆಟ್ನ ಬಗ್ಗೆ ಕಾಂಗ್ರೆಸ್ ಹೊಗಳಿಕೆಯ ಮಾತುಗಳನ್ನ ಆಡ್ತಾ ಇದೆಯೋ ಅದೇ ಬಜೆಟ್ನ ಬಗ್ಗೆ ಬಿಜೆಪಿ ತೆಗಳಿಕೆಯ ಮಾತುಗಳನ್ನ ಆಡ್ತಾ ಇದೆ. ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಬಜೆಟ್ ಬೋಗಸ್ ಬಜೆಟ್ ಅಂತ ಹೇಳಿದ್ದಾರೆ. 14,000 ಕೋಟಿ ರೆವೆನ್ಯೂ ಕಡಿಮೆ ಆಗಿದೆ ರಾಜ್ಯದಲ್ಲಿ. ರಾಜ್ಯವನ್ನ 1 ಲಕ್ಷ ಕೋಟಿ ಸಾಲದ ಕೂಪಕ್ಕೆ ತಳ್ಳಿದ್ದಾರೆ. ವಾಗ್ದಾಳಿ ನಡೆಸಿದ್ರು ವಿಪಕ್ಷ ನಾಯಕ ಅಶೋಕ್. ಬಜೆಟ್ನ ಬಗ್ಗೆ ಮತ್ತು ರಾಜ್ಯ ಸರ್ಕಾರದ ಈ ನಡೆಯ ಬಗ್ಗೆ ವಾಗ್ದಾಳಿಯನ್ನ ನಡೆಸಿದರು. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಬಜೆಟ್ ಅನ್ನು ಮಂಡಿಸಿದ್ದಾರೆ. ಇಡೀ ಕರ್ನಾಟಕದ ಜನ ನಾವೆಲ್ಲರೂ ಕೂಡ ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಘನತೆವೆತ್ತಂತ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಸೋಂಕಿರಲ್ಲ. ಜನರ ದೃಷ್ಟಿಯನ್ನು ಇಟ್ಕೊಂಡು, ಜನರ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಬಜೆಟನ್ನು ಮಂಡನೆ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ರಿ. ಆದರೆ ವಿಧಾನಸಭೆ ಒಳಗಡೆ ಹೋದಾಗ ಅವರೊಂದು ರೀತಿ ಕಾಂಗ್ರೆಸ್ಸಿನ ಶಾಲುಗಳನ್ನು ಹಾಕ್ಕೊಂಡು ಕಾಂಗ್ರೆಸ್ಸಿನ ಒಂದು ಬಜೆಟನ್ನು ಮಂಡಿಸೋವಂಥ ಪ್ರವೃತ್ತಿಯಾಗಿ ಮಾಡಿರೋವಂಥದ್ದನ್ನ ಮೊದಲನೇದಾಗಿ ನಾನು ಖಂಡಿಸ್ತೀನಿ. ಪದೇ ಪದೇ ಅವರು ಕೇಂದ್ರ ಸರ್ಕಾರ ನಮಗೆ ಅನುದಾನ ಕೊಟ್ಟಿಲ್ಲ, GDPಯಲ್ಲಿ ನಮಗೆ ಮೋಸ ಆಗಿದೆ, 15ನೇ ಹಣಕಾಸು ಆಯೋಗದಲ್ಲಿ ನಮಗೆ ಅನ್ಯಾಯ ಆಗಿದೆ, ಈ ಥರ ಪದೇ ಪದೇ ಕೇಂದ್ರ ಸರ್ಕಾರವನ್ನು ತೆಗೊಳ್ಳುವಂಥದ್ದು, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಪದೇ ಪದೇ ಮಾಡಿದ್ರು. ಒಂದು ಸರಿ ಆಗಿದ್ರೆ ನಾವು ಕ್ಷಮಿಸಿ ಕೂತ್ಕೊತಾ ಇದ್ರಿ. 4-5 ಬಾರಿ ಪದೇ ಪದೇ ಕೇಂದ್ರ ಸರ್ಕಾರವನ್ನು ತೆಗೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. 15ನೇ ಬಜೆಟ್, 15ನೇ ಹಣಕಾಸು ಆಯೋಗ, ಆ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ರು? ನೀವೇ ಮುಖ್ಯಮಂತ್ರಿ ಆಗಿದ್ರಿ. ಆಯೋಗ ಕರ್ನಾಟಕಕ್ಕೆ ಭೇಟಿ ಮಾಡಿದಾಗ ನೀವೇ ಮೀಟಿಂಗಲ್ಲಿ ಹೋಗಿದ್ರಿ, ನೀವೇ ಒಪ್ಪಿಗೆ ಕೊಟ್ಟು ಬಂದಿದ್ದೀರಾ. ಒಪ್ಪಿಗೆ ಕೊಟ್ಟು ಬಂದು ಈಗ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದ್ಯಾರು ಹೇಳ್ತಾರೆ? ಕುಣಿಲಾರ್ದವರು ನೆಲ ಡೊಂಕು ಅಂದಂಗೆ ಆಯಿತು. ಕುಣಿಯೋಕ್ಕಾಗದೆ ನೆಲ ಡೊಂಕು. ಆಡಳಿತ ಮಾಡೋಕ್ಕಾಗಲಿಲ್ಲ ಅಂದರೆ ಸಿದ್ದರಾಮಯ್ಯನವರೇ ಅಧಿಕಾರ ಬಿಟ್ಟು ಕೆಳಗಿಳಿರಿ. ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಗೂಬೆ ಕೂತರಿಸ್ತೀರ? ಇಡೀ ದೇಶಕ್ಕೆ ನೀವು ಒಬ್ಬರೇ ಹಣ ಟ್ಯಾಕ್ಸ್ ಕಟ್ದಂಗೆ ಮಾತಾಡ್ತಾ ಇದ್ದೀರಾ ನೀವು. ಯಾಕೆ ಮಹಾರಾಷ್ಟ್ರ ಕಟ್ತಾ ಇಲ್ಲ, ಡೆಲ್ಲಿ ಕಟ್ತಾ ಇಲ್ವಾ, ಉತ್ತರ ಪ್ರದೇಶ ಕಟ್ತಾ ಇಲ್ಲ? ಎಲ್ಲ ರಾಜ್ಯಗಳು ಅವರ ಪಾಲನ್ನು ಕಟ್ತಾರೆ. ಅದನ್ನು ಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ಸವಾಲು ಹಾಕಿ, ಏನು ಕೇಂದ್ರ ಸರ್ಕಾರದ ಜೊತೆ ಎಲ್ಲ ರಾಜ್ಯಗಳು ಅನುದಾನಗಳನ್ನು ಹೇಗೆ ತರಬೇಕು ಅಂತ ಯೋಚನೆ ಮಾಡ್ತಾರೋ ಅದನ್ನು ಬಿಟ್ಟು ನೀವು ಇವತ್ತು ಕೇಂದ್ರವನ್ನು ತೆಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೀರಾ. ಇದನ್ನು ಖಂಡಿಸಿ ಸುರಂಗ ಮಾರ್ಗ ಹೇಳಿದ್ದಾರೆ. 40% ಲೂಟಿ ಹೊಡೆದಿದ್ದನ್ನು ಇಡಕ್ಕೆ ಸುರಂಗ ಮಾರ್ಗ ಮಾಡ್ತಾ ಇದ್ದಾರೆ ಇವರು. ಕಾಂಗ್ರೆಸ್ ಅವರು ಈ 40% ಕೆಂಪಣ್ಣ ಹೇಳಿದಾರಲ್ಲ, ಲೂಟಿ ಹೊಡಿತಾ ಇದ್ದಾರೆ ಅಂತ, ಆ ಲೂಟಿ ಹೊಡೆದ ಹಣವನ್ನು ಇಡಕ್ಕೆ ಸುರಂಗ ಮಾರ್ಗ ಮಾಡಿದ್ದಾರೆ. ಆ ಸುರಂಗ ಮಾರ್ಗ ಮಾಡೋಕ್ಕೆ DPRಗೆ ಹಣ ಇಟ್ಟಿಲ್ಲ, ಪ್ರಾಜೆಕ್ಟ್ಗೆ ಹಣ ಇಟ್ಟಿಲ್ಲ. ಕಳೆದ ಬಾರಿ ಯಡಿಯೂರಪ್ಪನವರಿದ್ದಾಗ ಸುಮಾರು 20,000ಕ್ಕೂ ಹೆಚ್ಚು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ. ಬೊಮ್ಮಾಯಿಯವರು ಕಳೆದ ಬಾರಿ ಬೆಂಗಳೂರಿಗೆ 8,000 ಕೋಟಿ ಕೊಟ್ಟಿದ್ದಾರೆ. ಇವರು ಏನೂ ಇಲ್ಲ. 110 ಹಳ್ಳಿಗೆ 200 ಕೋಟಿ ಬಿಟ್ಟರೆ ಇನ್ನು ಉಳಿದಿರೋಂಥ 800 ಕೋಟಿ ನಮ್ಮ ಬಡ್ಜೆಟ್. ಅದು ನಮ್ಮ ಬಡ್ಜೆಟ್ಟಲ್ಲಿ 800 ಕೋಟಿಯನ್ನು ತೋರಿಸಿ ಮತ್ತೆ ಇದನ್ನು 800 ಕೋಟಿಯನ್ನು ಈ ಬಡ್ಜೆಟಲ್ಲಿ ತೋರಿಸಿದ್ದಾರೆ. ಒಟ್ಟಾರೆ ಈ ಬಡ್ಜೆಟ್ ಉಪ್ಪು ಹುಳಿ ಏನೂ ಇಲ್ಲ, ನಿರಸನ ಬಡ್ಜೆಟ್ಟು. ಚುನಾವಣೆಗೆ ಸ್ಟಂಟ್ ಮಾಡಿ ಬೋಗಸ್ ಮಾಡುವಂಥ ಬೋಗಸ್ ಬಡ್ಜೆಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.